ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ಮಿಸ್ ಮಾಡ್ದಲೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನಾಳೆಯಿಂದ ಯೂಟ್ಯೂಬ್ ನಲ್ಲಿ ಹೊಸ ರೀತಿಯ ಬದಲಾವಣೆಗಳು ಆಗ್ತಾ ಇದೆ. ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಗಳಿಗೆ ಯೂಟ್ಯೂಬ್ ಒಂದು ಬಿಗ್ ಶಾಕ್ ನ ನೀಡಿದೆ. ಅದೇನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಎಸ್, ನಾನು ಹೇಳ್ದಂಗೆನೆ ಯೂಟ್ಯೂಬ್ ನಲ್ಲಿ ನಾಳೆಯಿಂದ ಹೊಸ ಬದಲಾವಣೆಗಳು ಆಗಲಿದೆ. ಮೊದಲನೆಯದಾಗಿ ಬೇರೆಯವರ ವಿಡಿಯೋಗಳನ್ನ ಕಾಪಿ ಮಾಡಿಬಿಟ್ಟು ನಮ್ಮ ಚಾನೆಲ್ ನಲ್ಲಿ ಹಾಕಿಕೊಳ್ಳುವಂತಿಲ್ಲ. ಯಾರ್ದೋ ಒಬ್ರು ವಿಡಿಯೋ ಇರುತ್ತೆ, ಅದನ್ನ ನಾವು ತಗೊಂಡು ಕಾಪಿ ಮಾಡ್ಕೊಂಡು ನಮ್ಮ ಚಾನೆಲ್ ಅಲ್ಲಿ ಪೇಸ್ಟ್ ಮಾಡ್ಕೊಂಡು ಅದರಿಂದ ಲಕ್ಷಾಂತರ ವ್ಯೂಸ್ ಪಡ್ಕೋತೀವಿ ಅಂತ ಅಂದ್ರೆ ನಾಳೆಯಿಂದ ಆ ವಿಡಿಯೋಗೆ ಯಾವುದೇ ರೀತಿಯ ಅಮೌಂಟ್ಗಳು ಬರೋದಿಲ್ಲ. ಎರಡನೆಯದಾಗಿ ಮತ್ತೆ ನಾವು ಹಾಕಿರುವಂತಹ ವಿಡಿಯೋಗಳನ್ನ ಪದೇ ಹಾಕುವಂತಿಲ್ಲ. ಒಂದ್ ವೇಳೆ ನೀವು ಹಾಕಿದ್ರು ಕೂಡ ಸುಮ್ನೆ ನಿಮ್ಮ ಮನೋರಂಜನೆಗೆ ಗೋಸ್ಕರ ಹಾಕ್ಬೇಕೇ ಹೊರತು ಅದಕ್ಕೆ ಯಾವುದೇ ರೀತಿಯ ಮಾನಿಟೈಸೇಷನ್ ಆಗೋದಿಲ್ಲ. ಆ ವಿಡಿಯೋಗಳಿಗೆ ಅಮೌಂಟ್ ಬರೋದಿಲ್ಲ. ಕೆಲವರು ಹಳೆ ವಿಡಿಯೋಸ್ ಗಳನ್ನೇ ಮತ್ತೆ ವ್ಯೂಸ್ಗೋಸ್ಕರ ಪದೇ ಅಪ್ಲೋಡ್ ಮಾಡ್ತಾರೆ. ಸೊ ಇದನ್ನ ತಪ್ಪಿಸುವುದಕ್ಕಾಗಿ ಯೂಟ್ಯೂಬ್ ಈ ರೀತಿಯ ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಮೂರನೆಯದಾಗಿ ಯಾವುದೇ ಸೆಲೆಬ್ರಿಟಿಗಳಾಗಿರ್ಬಹುದು, ಯಾವುದೇ ರೀತಿಯ ಆಕ್ಟರ್ಸ್ ಅಥವಾ ಯಾರೇ ಆಗಿರ್ಬಹುದು, ಅವರ ಬಗ್ಗೆ ಇಲ್ಲಸಲ್ಲದ ಸುಳ್ಳು ಸುದ್ದಿಗಳನ್ನ ಯಾವುದೇ ಯೂಟ್ಯೂಬರ್ ಕೂಡ ಹಬ್ಬಿಸುವಂತಿಲ್ಲ. ಏನಪ್ಪಾ ಅಂತಂದ್ರೆ ಅವರ ಸಂಸಾರದಲ್ಲಿ ಇವಾಗ ಬಿರುಕು ಬಂದಿರೋದಿಲ್ಲ, ಆದ್ರೂ ಕೂಡ ಕೆಲವರು ಬೇಕು ಅಂತಾನೆ ಇಂಥವರ ಸಂಸಾರದಲ್ಲಿ ಬಿರುಕು, ದಾಂಪತ್ಯದಲ್ಲಿ ವೈಮನಸ್ಸು, ಈ ರೀತಿಯ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡ್ತಿರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಗಟ್ಟುವ ಸಲುವಾಗಿ ಯಾರ ಬಗ್ಗೆನೂ ಕೂಡ ಸುಳ್ಳು ಸುದ್ದಿಯನ್ನ ಹಬ್ಬಿಸಬಾರ್ದು ಅಂತ ಯೂಟ್ಯೂಬ್ ಒಂದು ಕಠಿಣ ನಿಯಮವನ್ನ ನಾಳೆಯಿಂದ ಜಾರಿಗೆ ತರ್ತಾ ಇದೆ. ಇನ್ನು ನಾಲ್ಕನೆಯದಾಗಿ ಮಾಹಿತಿ ಹಾಗೂ ಮನರಂಜನೆ ಇಲ್ಲದೆ ಇರ್ತಕ್ಕಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋಗೆ ಯಾವುದೇ ರೀತಿಯ ಅಮೌಂಟ್ ಕೂಡ ಬರೋದಿಲ್ಲ. ಐದನೆಯದಾಗಿ ಎಐ ಮೂಲಕ ಧ್ವನಿಯನ್ನ ಕ್ರಿಯೇಟ್ ಮಾಡಿರುವಂತಹ ವಿಡಿಯೋಗಳು ಕೂಡ ನಾಳೆಯಿಂದ ಯೂಸ್ಲೆಸ್ ಲಿಸ್ಟ್ ಗೆ ಸೇರುತ್ತೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಈಗಂತೂ ಎಲ್ಲರೂ ಕೂಡ ಎಐ ಇಮೇಜ್ ಗಳನ್ನ, ಎಐ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ನಲ್ಲಿ ತಮ್ಮದೇ ಆದ ರೀತಿಯ ಒಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡ್ಬಿಟ್ಟು ಹಾಕ್ತಿದ್ದಾರೆ. ಸೊ ನಾಳೆಯಿಂದ ಅದಕ್ಕೂ ಕೂಡ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಆದ್ರೆ ಇದು ಕನ್ಫರ್ಮ್ ಇಲ್ಲ, ಬಟ್ 99% ಇದಕ್ಕೆ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಯೂಟ್ಯೂಬ್ ಎಲ್ಲೂ ಕೂಡ ಎಐ ವಿಡಿಯೋಗಳನ್ನ ಹಾಗೇನೆ ಇಮೇಜ್ ಗಳನ್ನ ಬಳಸಬಹುದು ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಇದಕ್ಕೂ ಕೂಡ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಷ್ಟು ವಿಚಾರಗಳು ಕೂಡ ನಾಳೆಯಿಂದ ಕಠಿಣವಾಗಿ ಜಾರಿಗೆ ಬರ್ತಾ ಇದೆ. ಸೊ ಯಾರ್ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಥವಾ ನೆಕ್ಸ್ಟ್ ಯಾರಾದ್ರೂ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀರಾ, ಅವರೆಲ್ಲರೂ ಕೂಡ ಈ ಒಂದು ವಿಚಾರವನ್ನ ನೆನಪಿಟ್ಕೊಂಡು ಆನಂತರ ಯೂಟ್ಯೂಬ್ ನಲ್ಲಿ ಮುಂದುವರಿದಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.